ಎಂಇಎಸ್ನ ಗುಂಡಾ ರೌಡಿ ಶುಭಂ ವಿಕ್ರಾಂತ್ ಶೇಳ್ಕೆ ವಿರುದ್ಧ ಪ್ರತಿಭಟನೆ. ಕರ್ನಾಟಕ ರಕ್ಷಣಾ ವೇದಿಕೆ ರಾಮದುರ್ಗ ತಾಲೂಕಾ ಘಟಕದಿಂದ ಪ್ರತಿಭಟನೆ ಮಾಡುವ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಮನವಿ. ಕನ್ನಡ ನಾಡು ನುಡಿ ನೆಲ ಜಲ ವಿಷಯದಲ್ಲಿ ಪದೇ ಪದೇ ಅವಹೇಳನಕಾರಿ ಹೇಳಿಕೆಯನ್ನು ನೀಡುತ್ತಿರುವ ಎಂಇಎಸ್ನ ಗುಂಡಾ ರೌಡಿ ಶುಭಂ ವಿಕ್ರಾಂತ್ ಶೇಳ್ಕೆ ಈತನು ಬೆಳಗಾವಿಯಲ್ಲಿ ಈತನ ಕುಮ್ಮಕ್ಕಿನಿಂದ ಪದೇ ಪದೇ ಎಂಇಎಸ್ನ ನಾಲಾಯಕರು ಕನ್ನಡ ನಾಡು ನುಡಿ ವಿಚಾರದಲ್ಲಿ ಹಾಗೂ ಕನ್ನಡ ಹೋರಾಟಗಾರರ ವಿಚಾರದಲ್ಲಿ ಪ್ರಚೋದನೆ ಹೇಳಿಕೆ ನೀಡಿಕೊಂಡು ಕನ್ನಡ ಮತ್ತು ಮರಾಠಿ ಜನರಲ್ಲಿ ದ್ವೇಷದ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ. ಈ ಎಂಇಎಸ್ನ ಪುಂಡ ಶುಭಂ ವಿಕ್ರಾಂತ್ ಶೇಳ್ಕೆ ಈತನ ಮೇಲೆ ರೌಡಿ ಶೀಟರ್ ಕೇಸ್ ದಾಖಲು ಮಾಡಿ ಕರ್ನಾಟಕ ರಾಜ್ಯದಿಂದ ಗಡೀಪಾರು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇಲ್ಲವಾದರೆ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ತಾಲೂಕಾ ಅಧ್ಯಕ್ಷ ವಿಜಯಕುಮಾರ್ ರಾಠೋಡ್, ಉಪಾಧ್ಯಕ್ಷ ಗಣೇಶ್ ದೊಡ್ಮನಿ, ಗೌರವಾಧ್ಯಕ್ಷ ಜಹೂರ್ ಹಾಜಿ, ಪ್ರಧಾನ ಕಾರ್ಯದರ್ಶಿ ಆನಂದ್ ಜಾಧವ್, ಮಹಿಳಾ ಘಟಕದ ಅಧ್ಯಕ್ಷ ರೂಪಾ ಅರಮನಿ, ಗಾಯತ್ರಿ ದೇವಿ ದೇವಾಂಗಮಠ, ದೀಪಾ ತಿಳಗಂಜಿ, ಪದಾಧಿಕಾರಿಗಳಾದ ಹನುಮಂತ್ ಕುಲಗೋಡ್, ಕೃಷ್ಣ ರಾಥೋಡ್ ಸೇರಿದಂತೆ ನೂರಾರು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ರಾಮದುರ್ಗ ತಾಲೂಕಾ ಘಟಕದ ವತಿಯಿಂದ ಇವತ್ತಿನ ದಿನ ಒಂದು ಪ್ರತಿಭಟನೆ ಜೊತೆಗೆ ಒಂದು ಮನವಿಯನ್ನು ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿ ಮುಖಾಂತರ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಇವತ್ತು ಬೆಳಗಾವಿ ಒಂದು ಗಡಿಭಾಗವಾಗಿರುವಂಥ ಬೆಳಗಾವಿಯಲ್ಲಿ ಎಂಇಎಸ್ಸಿನ ಮುಖಂಡ ಶುಭಂ ಶೇಳ್ಕೆ ಎನ್ನುವಂಥ ಒಂದು ವೈರಸ್ ಒಂದು ರೌಡಿ ಶೀಟರ್ ಆಗಿರುವಂಥ ಪುಂಡ ಇವತ್ತು ಬೆಳಗಾವಿಯಲ್ಲಿ ಭಾಳಷ್ಟು ಗಡಿಭಾಗದಲ್ಲಿ ಆಗಿರ್ಬೋದು, ಬೆಳಗಾವಿಯ ಸೆಂಟ್ರದಲ್ಲಿ ಆಗಿರ್ಬೋದು, ಮರಾಠಿಗರು ಮತ್ತು ಕನ್ನಡಿಗರು ಭಾಳ ಆತ್ಮೀಯತೆಯಿಂದ ಇವತ್ತು ಜೀವನವನ್ನು ಸಾಗಿಸ್ತಾ ಬೇಕಾದ್ರೆ ಎಂಇಎಸ್ಸಿನ ಪುಂಡರಾಗಿರುವಂಥ ಶುಭಂ ಶೇಳ್ಕೆ ಅವರು ಪ್ರತಿದಿನ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟು ಮರಾಠಿ ಮತ್ತು ಕನ್ನಡಿಗರ ನಡುವೆ ಒಂದು ದ್ವೇಷದ ವಿಷ ಬೀಜವನ್ನು ಬಿತ್ತಾ ಇದ್ದಾರೆ. ಜೊತೆಗೆ ಇವತ್ತು ಕಾನೂನಿನ ಸುವ್ಯವಸ್ಥೆಯನ್ನು ಕೂಡ ಕೆಡಿಸ್ತಾ ಇದ್ದಾರೆ. ಅದಕ್ಕೆ ಇಂಥ ವ್ಯಕ್ತಿಯನ್ನು ಇವತ್ತು ಕರ್ನಾಟಕದ ಒಂದು ಬೆಳಗಾವಿಯಲ್ಲಿ ಭಾಳಷ್ಟು ನಮ್ಮ ಕನ್ನಡ ಪರ ಹೋರಾಟಗಾರರು ಪ್ರತಿ ದಿವಸ ಏನು ಹೋರಾಟ ಮಾಡ್ತಾರಲ್ಲ ಅದಕ್ಕೂ ಕೂಡ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟು ಕನ್ನಡದ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ. ಅದಕ್ಕೆ ಅಂಥ ವ್ಯಕ್ತಿಯನ್ನು ರೌಡಿ ಶೀಟರ್ ಓಪನ್ ಮಾಡಿ ಈ ರಾಜ್ಯದಿಂದ ಮತ್ತು ಗಡಿಯಿಂದ ಗಡೀಪಾರ ಮಾಡಿ ಅವನಿಗೆ ಮಹಾರಾಷ್ಟ್ರಕ್ಕೆ ಕಳಿಸ್ಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ಇವತ್ತು ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ TN ನಾರಾಯಣಗೌಡರು ಭಾಳಷ್ಟು ಇವತ್ತು ರಕ್ಷಣಾ ವೇದಿಕೆ ಹುಟ್ಟಿದಾಗಿಂದಲೂ ಕೂಡ ಬೆಳಗಾವಿಯ ಒಂದು ಗಡಿ ಕಾಯುವ ಒಂದು ಯೋಧನಂತೆ ನಾರಾಯಣಗೌಡರು ಭಾಳಷ್ಟು ಬೆಳಗಾವಿ ವಿಷಯದಲ್ಲಿ ಧ್ವನಿಯನ್ನು ಎತ್ತಾರೆ. ಅದೇ ರೀತಿಯಾಗಿ ಈ ಪುಂಡನನ್ನು ಕೂಡ ಬೆಳಗಾವಿಯಿಂದ ಗಡೀಪಾರು ಮಾಡಲಿಕ್ಕೆ ಇವತ್ತು ಧ್ವನಿ ಎತ್ತಾ ಇದ್ದಾರೆ. ಅದಕ್ಕೆ ನಾವು ರಾಮದುರ್ಗ ತಾಲೂಕದ ಘಟಕದ ವತಿಯಿಂದ ಮತ್ತು ರಾಮದುರ್ಗ ತಾಲೂಕಿನ ಉಳಿದ ಎಲ್ಲ ತಾಲೂಕುಗಳಲ್ಲೂ ಕೂಡ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ಮತ್ತು ಅವರನ್ನು ಗಡೀಪಾರು ಮಾಡಲಿಕ್ಕಂದ್ರೆ ಮುಂದಿನ ದಿನಮಾನದಲ್ಲಿ ನಾರಾಯಣಗೌಡರು ಮತ್ತೆ ಬೆಳಗಾವಿಗೆ ಬಂದು ಉಗ್ರ ಹೋರಾಟ ಮಾಡಲಿಕ್ಕೆ ಪ್ರತಿಯೊಂದು ಮೂಲೆ ರಾಜ್ಯದಿಂದ ಪ್ರತಿಯೊಬ್ಬರನ್ನು ಕರೆಸಿ ದೊಡ್ಡ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅದನ್ನು ಅವಕಾಶ ಕೊಡದೆ ಇವತ್ತು ಅಂಥವನನ್ನು ಗಡೀಪಾರು ಮಾಡಿ ರೌಡಿ ಶೀಟರ್ ಓಪನ್ ಮಾಡಿದರೆ ಭಾಳಷ್ಟು ಇವತ್ತು ಬೆಳಗಾವಿಯಲ್ಲಿ ಇರುವಂಥ ಮರಾಠಿಗರು ಮತ್ತು ಕನ್ನಡಿಗರು ಭಾಳಷ್ಟು ಜೀವನವನ್ನು ಸೊಗಸಾಗಿ ಸಾಗಿಸುವಂಥ ವ್ಯವಸ್ಥೆ ಆಗತ್ತೆ ಹೇಳಿ ಈ ತಹಸೀಲ್ದಾರ್ ಮುಖಾಂತರ ಮನವಿ ಮಾಡಿದ್ದೀನಿ. ಭಾಳಷ್ಟು ಇವತ್ತು ಮೀಡಿಯಾ ಮುಖಾಂತರ ಹೇಳಿಕ್ಕೆ ಬಯಸ್ತೀನಿ, ಬೆಳಗಾವಿಯಲ್ಲಿ ಯಾವುದೇ ಒಂದು ಕನ್ನಡಿಗರ ಮೇಲೆ ಅನ್ಯಾಯ ಆದಾಗ ಅಥವಾ ಮರಾಠಿಗರು ಇವು ಎಂಇಎಸ್ಸಿನವರು ನಮ್ಮ ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡಿದಾಗ ಧ್ವನಿ ಎತ್ತುವಂಥ ನಾಯಕ ನಮ್ಮ ನಾರಾಯಣಗೌಡರು ಎಲ್ಲರೂ ಗೊತ್ತಿರುವ ಹಾಗೆ. ಅದರ ಜೊತೆಗೆ ಈಗ ಸರ್ಕಾರಕ್ಕೆ ಒಂದು ಡೆಡ್ಲೈನನ್ನು ಕೊಟ್ಟಾರಂತ ತಿಳ್ಕೊರಿ. ಯಾಕಂದ್ರೆ ಇವತ್ತು 8 ದಿವಸದಿಂದ ಸ್ಟಾರ್ಟ್ ಆದಂಥ ಹೋರಾಟ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಮನವಿ ಕೊಡ್ತಾ ಇದ್ದೀವಿ. ಇವತ್ತು ಅವನೇನಾರು ಗಡೀಪಾರು ಮಾಡ್ಲಿಕ್ಕಂದ್ರೆ ನಾರಾಯಣಗೌಡರ ದಂಡೆ ಏನು ಎದ್ದು ಬರ್ತೈತ್ರ ಅದು ಬೆಳಗಾವಿಗೆ ಬಂದು ನುಗ್ಗಿದ್ರೆ ಅದರ ಪರಿಣಾಮ ಇವತ್ತು ಕಾನೂನು ಸುವ್ಯವಸ್ಥೆ ಕೆಡಿಸುವಂಥ ವ್ಯವಸ್ಥೆ ಆಕೈತಿ. ಅದಕ್ಕೆ ಇವತ್ತು ನಾರಾಯಣಗೌಡರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇವನನ್ನು ಗಡೀಪಾರು ಮಾಡಲೇಬೇಕು ಮತ್ತು ರೌಡಿ ಸೀಟ್ ಓಪನ್ ಮಾಡಿ ಇವನನ್ನು ನೀವು ತನ್ನಾಗಿ ಮಾಡ್ಲಿಕ್ಕಂದ್ರೆ ಇಂಥವ್ರು 100 ಮಂದಿ ಹುಟ್ಟುತ್ತಾರೆ, ಅದಕ್ಕೆ ಅಂಥವ್ರು ಹುಟ್ಟಲಿಕ್ಕೆ ಅವಕಾಶ ಕೊಡಬೇಡ್ರಿ ಅಂತ ಹೇಳಿದ್ದಾರೆ. ನಾವು ಕೂಡ ರಕ್ಷಣಾ ವೇದಿಕೆ ರಾಮದುರ್ಗ ತಾಲೂಕು ಘಟಕದಿಂದ ಹೇಳ್ತಾ ಇದ್ದೀವಿ, ಇವ್ರು ಒಬ್ಬರು ಶೆಡಿ ಬರೆದ್ರಂದ್ರೆ ಇವತ್ತು ಬೆಳಗಾವಿಯಲ್ಲಿ ಇವತ್ತೇನು ಎಂಇಎಸ್ನವ್ರು ಇದಾರಲ್ಲ, ಇವತ್ತೇನು ಕರ್ನಾಟಕದ ಮೇಲೆ ದಬ್ಬಾಳಿಕೆ ಮಾಡ್ತಾರಲ್ಲ ಅಂಥವ್ರೆಲ್ಲರೂ ತಣ್ಣಗಾಗ್ತಾರೆ. ಅದಕ್ಕೆ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ, ನೋಡಿ ನಂತರ